ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, KCC ಟಾಕ್ಸ್ಗೆ ಸ್ವಾಗತ. ನಾವು ಇಂದು ದಿ ಡೆವಿಲ್ ಸಿನಿಮಾದ 14 ದಿನಗಳ ಒಟ್ಟು ಕಲೆಕ್ಷನ್ ಎಷ್ಟಾಗಿದೆ ಎಂಬುದರ ಬಗ್ಗೆ ತಿಳಿಯೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಕನ್ನಡ ಚಿತ್ರರಂಗದಲ್ಲಿ ದಿ ಡೆವಿಲ್ ಸಿನಿಮಾ ಡಿಸೆಂಬರ್ 11ನೇ ತಾರೀಕು ತೆರೆ ಕಂಡು ಅತ್ಯದ್ಭುತವಾದಂತಹ ಪ್ರದರ್ಶನ ಕಂಡಿತ್ತು. ಹಾಗೆ ಸಿನಿಮಾ ಇದೀಗ ಬರೋಬ್ಬರಿ 14 ದಿನಗಳ ಬಾಕ್ಸ್ ಆಫೀಸ್ ಕಲೆಕ್ಷನ್ನಲ್ಲಿ ಎಷ್ಟಾಗಿರಬಹುದು, ಹಾಗೆ 14 ದಿನಗಳ ಓಟವನ್ನು ಈ ಸಿನಿಮಾ ಮುಂದುವರಿಸಿದೆ. ಹಾಗೆ ಈ ವಾರ ಎರಡು ಬಿಗ್ ಸಿನಿಮಾಗಳ ಮಧ್ಯೆ ಯಾವ ರೀತಿ ಪೈಪೋಟಿ ಕೊಡುತ್ತದೆ ಎಂದು ಕಾದು ನೋಡಬೇಕಾಗಿದೆ. ಹಾಗೆ ದರ್ಶನ್ ರವರ ಅಭಿಮಾನಿಗಳಂತೂ ಮುಗಿಬಿದ್ದು ಸಿನಿಮಾವನ್ನು ನೋಡಿದ್ದರೂ ಕೂಡ ಸಿನಿಮಾಗೆ ಮಿಶ್ರ ಪ್ರತಿಕ್ರಿಯೆ ಒಳಪಟ್ಟಿದ್ದರಿಂದ ಸಿನಿಮಾದ ಬಾಕ್ಸ್ ಆಫೀಸ್ನಲ್ಲಿ ಎಡವಿದೆ ಅಂತ ಹೇಳಬಹುದು. ಸಿನಿಮಾ ಇದೀಗ 13ನೇ ದಿನ ಮುಗಿದು 14ನೇ ದಿನಕ್ಕೆ ಕಾಲಿಟ್ಟಿರುವ ಕಾರಣದಿಂದ ನೋಡುವುದಾದರೆ ಸಿನಿಮಾ 14ನೇ ದಿನ ಬರೋಬ್ಬರಿ 28 ಲಕ್ಷದಿಂದ 35 ಲಕ್ಷದವರೆಗೂ ಕಲೆಕ್ಷನ್ ಕಂಡಿದೆ ಎಂದು ಅಂದಾಜಿಸಲಾಗಿದೆ. ಹಾಗೆ ಸಿನಿಮಾ 14 ದಿನಗಳಲ್ಲಿ ಬರೋಬ್ಬರಿ 53 ಕೋಟಿಗಿಂತಲೂ ಅಧಿಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಂಡು ಬಾಕ್ಸ್ ಆಫೀಸ್ನಲ್ಲಿ ಕಮಾಲ್ ಮಾಡಿದೆ ಅಂತಲೇ ಹೇಳಬಹುದು. ನಿಮ್ಮ ಪ್ರಕಾರ ಡೆವಿಲ್ ಸಿನಿಮಾ ನೋಡಿದವರು ಸಿನಿಮಾ ಹೇಗಿದೆ ಎಂದು ಕಮೆಂಟ್ ಮಾಡಿ. ಹಾಗೆ ಡಿ ಬಾಸ್ ರವರ ಅಭಿಮಾನಿಗಳು ಡೆವಿಲ್ ಸಿನಿಮಾದ ಪ್ರತಿದಿನದ ಬಾಕ್ಸ್ ಆಫೀಸ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.